ಹಾಯ್ ಹಲೋ ಅಂಡ್ ನಮಸ್ತೆ. ಗ್ಯಾರಂಟಿ ಟು ಎ ಪ್ರಾಫಿಟ್. ಸೊ ಈ ವಿಡಿಯೋ ಮೂರನೇ ವಿಡಿಯೋ ಆಗಿರ್ತದೆ ಇದರ ಮೇಲೆ. ಸೊ ಇದನ್ನ ನಾವು ಡಿಸ್ಕಷನ್ ಮಾಡೋಣ. ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ದರ್ಶನ್ ಅಂಡ್ ಸುದೀಪ್ ವೇರ್ ಪಾರ್ಟ್ನರ್ಸ್. ಸೊ ಬಹಳ ಜನ ಅವ್ರ ಫ್ಯಾನ್ಸ್ ಅದರಿ. ನೋಡ್ರಿ, ವೇರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್, ಅಥವಾ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಸೊ ದರ್ಶನ್ 3 ಪಾಲ, ಸುದೀಪ್ ಅವರು 2 ಪಾಲವನ್ನ ಹಂಚ್ಕೋತಾರ. ದೇ ಅಡ್ಮಿಟೆಡ್ ಯಶ್ ಇನ್ ಟು ದ ಪಾರ್ಟ್ನರ್ಶಿಪ್. ಯಶ್ ಅನ್ನ ಏನ್ ಮಾಡಿದ್ರು ಅಂದ್ರೆ ಅವ್ರು ಪಾರ್ಟ್ನರ್ಶಿಪ್ ನಾಗ ಕರ್ಕೊಂಡಾಗ ಯಶ್ ಅವ್ರು ಏನ್ ಮಾಡ್ತಾರ ಅಂದ್ರೆ, ಮುಂದೆ ನೋಡಿ, ಯಶ್ ದ ಶೇರ್ ಆಫ್ ಪ್ರಾಫಿಟ್ ಗ್ಯಾರಂಟಿ ಟು ದ ಪ್ರಾಫಿಟ್, ದ ಶೇರ್ ಆಫ್ ಪ್ರಾಫಿಟ್ ಗ್ಯಾರಂಟಿ ದಟ್ ಹೀಸ್ ಶೇರ್ ಆಫ್ ಪ್ರಾಫಿಟ್ ವಿಲ್ ಬಿ ನಾಟ್ ಲೆಸ್ ದೆನ್ 25. ಯಶ್ ಅವ್ರು ಹೇಳ್ತಾರ, ನೋಡಿ ನಾನು ನಿಮ್ಮ ಬಿಸ್ನೆಸ್ ಅಲ್ಲಿ ಬರ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಬಂದೆ ಅಂದ್ರೆ ನನಗೆ ಎಷ್ಟು ಗ್ಯಾರಂಟಿ ಕೊಡ್ಬೇಕು ನೀವು? 25,000 ರೂಪಾಯಿ ನನ್ನ ಲಾಭ ಬರ್ತದೆ ಅಂತ ನೀವು ಗ್ಯಾರಂಟಿ ಕೊಡ್ಬೇಕು, ಅಂದ್ರೆ ನಾ ಬರ್ತೀನಿ, ಇಲ್ಲಿಕ ನಾ ಬರುದಿಲ್ಲ ಅಂತ ಹೇಳಿ ಹೇಳ್ತಾರ. ಅವಾಗ ದರ್ಶನ್ ಮತ್ತು ಸುದೀಪ್ ಅವ್ರು ಏನ್ ಮಾಡ್ತಾರ, ಮುಂದೆ ನೋಡಿ ಓದೋಣ ಅಂತ. ಸೊ 25,000 ದ ಟೋಟಲ್ ಪ್ರಾಫಿಟ್ಸ್ ವೇರ್ 90,000, 90,000 ಲಾಭ ಆಗ್ತದೆ, 90,000 ಲಾಭ ಆಗ್ತದೆ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಈಚ್ ಪಾರ್ಟ್ನರ್ ಗಿವನ್ ಬೈ ದ ಗ್ಯಾರಂಟಿ. ಗ್ಯಾರಂಟಿಯನ್ನ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿದಾರೆ ಅಂದ್ರೆ, ಈಚ್ ಪಾರ್ಟ್ನರ್ ಗಿವನ್ ಗ್ಯಾರಂಟಿ. ಅಂದ್ರ ದರ್ಶನ್ ಮತ್ತು ಸುದೀಪ್ ಇಬ್ರು ಏನ್ ಮಾಡಿದಾರೆ ಅಂದ್ರ, ನಾವು ಗ್ಯಾರಂಟಿ ಕೊಡ್ತೀವಿ ಉಪಯೇಶ, ನೀನ್ ಬಾ, ವಿ ವಿಲ್ ಪೇ 25,000 ಟು ಯು ಅಂತೇಳಿ ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ. ಮುಂದೆ ಏನಾಗ್ತದೆ ಅನ್ನೋದು ನಾವು ಬಿಸ್ನೆಸ್ ಅನ್ನ ನೋಡೋಣ ಯಾವ ರೀತಿ. ಸೊ ಇಲ್ಲಿ ಬಾಯ್ ನೋಡಿ, ಫಸ್ಟ್ ಆಫ್ ಆಲ್ 31st March 2024 ಹಾಕೋಬೇಕು, ಡೆಬಿಟ್ ಹಾಕೋಬೇಕು, ನೆಕ್ಸ್ಟ್ ಕ್ರೆಡಿಟ್ ಆಗಬೇಕು. ನೀವು ಪಾಸ್ ಮಾಡಿ ಹಾಕೊಡ್ರಿ. ಓಕೆ, ಈ ರೀತಿ ಅದ. ಸೊ ಇಲ್ಲಿ ಪ್ರಶ್ನೆ ಬಂದಾಗ ಇಷ್ಟದ, ದರ್ಶನ್ ಮತ್ತು ಸುದೀಪ್ ಯಾವ ರೀತಿ ಹಂಚ್ಕೋತಾರ ಅಂದ್ರ, ಹೊಸ ರೇಷೋ ನೋಡಿ, ಇದರ ಪ್ರಕಾರ ಲಾಭವನ್ನು ಹಂಚ್ಕೊಳ್ಬೇಕು. 3:2:1. ಓಕೆ, ಹಂಚೋಣಂತ 3:2:1. ಯಾರ್ಯಾರು? ದರ್ಶನ್, ಸುದೀಪ್, ನೆಕ್ಸ್ಟ್ ಯಶ್. ಹಂಚುನ. ಸೊ ಬಾಯ್ ನೆಟ್ ಪ್ರಾಫಿಟ್ ಎಷ್ಟಿದೆ ನೋಡಿ, ನೆಟ್ ಪ್ರಾಫಿಟ್ ಹೀರೋಗಳ ಹೆಸರು ಹೇಳಿದ್ರೆ ನಿಮಗೆ ತಿಳಿಯುತ್ತೆ 100%. ಓಕೆ, ನೆಟ್ ಪ್ರಾಫಿಟ್ ವಾಸ್ rupees 90,000. ಸೊ ಟು ದರ್ಶನ್ ಕ್ಯಾಪಿಟಲ್ ಅಕೌಂಟ್, ಪೂರಾವರಿಲ್ಲ, ಶಾರ್ಟ್ ಆಗಿ ಬರೀತಿ ನೋಡ್ರಿ. ದರ್ಶನ್ ಕ್ಯಾಪಿಟಲ್ ಅಕೌಂಟ್, ದರ್ಶನ್ ಫಲ ಎಷ್ಟದ ಅಂದ್ರೆ 3 ಇದೆ ನೋಡಿ. ಹಂಗಾಗಿ 90,000 ಇಂಟು 3 3 ಕೂಡಿಸಾಗ ಎಷ್ಟು ಬರ್ತದೆ? 3/6 ಆಗ್ತದೆ ನೋಡ್ರಿ. 3:2:1 ಅಂದಾಗ 3/6 ಇಂದು 2/6 ಅಂಡ್ ಒಂದು 1/6. ಹಾಗಾಗಿ 3/6 ಮಾಡಿ. 3/6 ಮಾಡಿದಾಗ ನಿಮಗೆ ಆನ್ಸರ್ ಬರ್ತದೆ, ಎಷ್ಟು ಬರ್ತದೆ ಅಂದ್ರೆ 45,000. ಹೌದಾ? ಈ ಟೇಕ್ 45,000. ದರ್ಶನ್ ಅವರು 45,000 ತೊಗೊಂಡ್ರು. ಸ್ವಲ್ಪ ಜಾಗ ಬಿಡ್ರಿ. ನೆಕ್ಸ್ಟ್ ಸುದೀಪ್ ಕ್ಯಾಪಿಟಲ್ ಅಕೌಂಟ್. ಸುದೀಪ್ ಅವರು ಎಷ್ಟು ತಗೋತಾರಂದ್ರೆ 90,000 ಇಂಟು ಎಷ್ಟಿದೆ ಅವ್ರ ಪಾಲು? 2/6. 2/6 ಅಂತೇಳಿ ಅಂದಾಗ ಸುದೀಪ್ ಅವರು ಎಷ್ಟು ತಗೋತಾರೆ ಅಂದ್ರಾಗ 30,000 ರೂಪಾಯಿ ತಗೋತಾರೆ. ಮೂರನೇದು ಯಾರು? ಯಶ್ ಕ್ಯಾಪಿಟಲ್ ಅಕೌಂಟ್. ಅಕೌಂಟ್ ಅಂದಾಗ ನೋಡಿ 90,000 ಪ್ರಾಫಿಟ್ ಆಗಿದೆ. ಸೊ 1/6 ಅಂತೇಳಿ ಅಂದಾಗ ಯಶ್ ಅವರಿಗೆ ಎಷ್ಟು ಬಂತು? ಯಶ್ ಅವರಿಗೆ 15,000 ಬರ್ತದೆ ನೋಡ್ರಿ. ಯಶ್ ಅವರಿಗೆ ಎಷ್ಟು ಬರ್ತದೆ? 15,000 ಬರ್ತದೆ. ಈಗ ಯಾರು? ಮೊದಲೇ ಬಿಸ್ನೆಸ್ ಮ್ಯಾನ್. ಹೌದಾ? ಸೊ ಇಲ್ಲಿ ಇವ್ರಿಗೆ ಎಷ್ಟು ಕೊಡ್ತೀನಿ ಅಂತ ಹೇಳ್ಯಾರ? 25,000 ಕೊಡ್ತೀನಿ ಅಂತ ಹೇಳ್ಯಾರ. ಬಟ್ ಎಷ್ಟು ಬರ್ತದೆ ಅವರಿಗೆ? 15,000 ಬಂತು. ಅವಾಗ ಏನಾಗ್ತದೆ ಅಂದ್ರೆ, ನನಗೆ ಇನ್ನೂ 10,000 ಕೊಡ್ರಿ ಅಂತೇಳಿ ಯಶ್ ಅವರು ಅವರಿಬ್ಬರಿಗೆ ಕೇಳ್ತಾರೆ. ಯಾರಿಗೆ? ದರ್ಶನ್ ಮತ್ತು ಸುದೀಪ್. ಈ ಸಮಯದಲ್ಲಿ ಹಳಿ ರೇಷೋ ಏನಿತ್ತು ಅಂದ್ರೆ ಅವ್ರದ್ದು 3:2:1 ಇತ್ತು. ಹೌದಾ? ಇದನ್ನ ಒಂದನ್ನ ಬಿಟ್ಟು ಅವ್ರು ಹೆಂಗ್ ಕೊಡ್ಬೇಕಂದ್ರ 3/5 ಪಾಲ್ದಂಗ ದರ್ಶನ್ ಕೊಡ್ಬೇಕು, 2/5 ಪಾಲ್ದಂಗ ಯಾರು ಕೊಡಬೇಕು? ಸುದೀಪ್ ಕೊಡ್ಬೇಕು. ಎಷ್ಟು ರೂಪಾಯಿಯನ್ನ ಕೊಡ್ಬೇಕು ಅಂತ ಹೇಳಿದಾಗ 10,000 ರೂಪಾಯಿ ಕೊಡ್ಬೇಕು. ಓಕೆ, ಇದು ಒಳಗಿಂದ ಬರ್ಕೋಬಾರ್ದ, 10,000 ರೂಪಾಯಿನ ಕೊಡ್ಬೇಕು. ಹಂಗಾಗಿ ನೋಡಿ, ಬರೀ ಲೆಸ್ ಮಾಡೋಣ. ನೀವು 10,000 ಯಾರಿಗೆ ಕೊಡ್ಬೇಕಾಗ್ಯದ? ಇನ್ನು ಯಶ್ ಕೊಡ್ಬೇಕಾಗ್ಯದ. ದರ್ಶನ್ ಎಷ್ಟು ಕೊಡ್ಬೇಕಾದ್ರಾಗ 3 ಪಾಲ, 3/5 ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಅಂದಾಗ 6,000. ಸೊ 6,000 ಕಟ್ ಮಾಡಿರಿ. ದರ್ಶನ್ ಕಟ್ ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಅಂದ್ರೆ, ದರ್ಶನ ಟೋಟಲ್ ಲಾಭ 39,000 ರೂಪಾಯಿ ಹೋಗ್ತದೆ. ನೆಕ್ಸ್ಟ್ ಸುದೀಪ್ ಅವ್ರದ್ದು ಕಟ್ ಮಾಡ್ರಿ. ಎಷ್ಟು ಅಂದಾಗ 10,000ದಾಗ ಹೆಂಗ್ ಕಟ್ ಮಾಡಬೇಕು? ಲಾಭ ಹೆಂಗ್ ತೊಗೊಂಡ್ರೆ ಹಂಗೆ ಕಟ್ ಮಾಡ್ಬೇಕು. 2/5 ಕಟ್ ಮಾಡ್ತೀವಿ. ಕಟ್ ಮಾಡಿದಾಗ ಎಷ್ಟು ಬರ್ತದೆ? 4,000 ರೂಪಾಯಿ ಬರ್ತದೆ. ಇವ್ರದ್ದು 4,000 ರೂಪಾಯಿ ಕಟ್ ಮಾಡಿ ಔಟರ್ ಕಾಲಮ್ ಇವರಿಗೆ 26,000 ರೂಪಾಯಿ ಕೊಟ್ವಿ. ಈಗ ಯಶ್ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ, ಇವೆರಡು ಹಣವನ್ನ ನಾವೇನ್ ಮಾಡ್ಬೇಕು? ಆಡ್ ಮಾಡ್ಬೇಕು. ಸೊ ಒಂದು ಇಲ್ಲಿಂದ ಬಂದದ ಅಮೌಂಟ್ ದರ್ಶನ್ ಕ್ಯಾಪಿಟಲ್ ಇಂದ ಬಂದದ. ಎಷ್ಟು ಬಂದದ? 6,000 ಬಂದದ. ನೆಕ್ಸ್ಟ್ ಮತ್ತೆ ಆಡ್ ಮಾಡ್ರಿ. ಎಲ್ಲಿಂದ ಬಂದದ? ನೆಕ್ಸ್ಟ್ 2 ಸುದೀಪ್ ಕ್ಯಾಪಿಟಲ್ ಅಕೌಂಟ್ ಇಂದ ಬಂದಿದೆ. ಎಷ್ಟು? 4,000. ರೈಟ್, 4,000. ಸೊ ಟೋಟಲ್ ಮಾಡಿದಾಗ 25,000 ಹೋಗೇನಾ? ಸೊ 25,000 ಆಗ್ತದೆ. ಈಗ ನಾವು ಟೋಟಲ್ ಮಾಡಿದಾಗ ಈ ಸೈಡ್ 90,000, ನೆಕ್ಸ್ಟ್ ಈ ಸೈಡ್ ಕೂಡ 90,000.
ಈಗ ಇಬ್ರು ಕೊಟ್ಟಾಗಾಯ್ತು. ಸಮ್ಟೈಮ್ಸ್ ಏನ್ ಮಾಡ್ತಾರಂದ್ರ ಇಲ್ಲಿ ಈ ಪ್ರಶ್ನೆಯಲ್ಲಿ ಏನ್ ಹೇಳಿದ್ರು, ಗ್ಯಾರಂಟಿ ಗಿವನ್ ಬೈ ದರ್ಶನ್ ಅಂಡ್ ಸುದೀಪ್ ಅಂತ ಹೇಳಿದ್ರು. ಇಲ್ಲಿ ಗ್ಯಾರಂಟಿ ಸೇಮ್ ಪ್ರಶ್ನೆ ಅದ, ಇಲ್ಲಿ ಕೂಡ ಸೇಮ್ ಪ್ರಶ್ನೆ ಅದ. ಇಲ್ಲಿ ಗ್ಯಾರಂಟಿಯನ್ನ ಹೆಂಗ್ ಕೊಡ್ತಾರಂದ್ರ ದರ್ಶನ್ ಮತ್ತು ಸುದೀಪ್ ಅವರು ಗ್ಯಾರಂಟಿಯನ್ನ ಹೆಂಗ್ ಕೊಡ್ತಾರಂದ್ರ ಈಕ್ವಲ್ ಆಗಿ ಕೊಡ್ತಾರೆ. ಈಕ್ವಲ್ ಆಗಿ ಕೊಟ್ಟಾಗ ಯಾವ ರೀತಿಯಾದಂತ ಪ್ರಶ್ನೆ, ಅದೇ ಪ್ರಶ್ನೆಯನ್ನ ನಾ ಡಿಫರೆಂಟ್ ಆಗಿ ಮಾಡೀನಿ. ಅಂದ್ರ ಒಂದೇ ಪ್ರಶ್ನೆ ಮೇಲೆ 4 ಕೇಸ್ ಅದಾವ ಟೋಟಲ್, ಇನ್ನೂ 2 ಕೇಸ್ ಅದಾವ ಇದೇ ಪ್ರಶ್ನೆ ಮೇಲೆ. ಓಕೆ, ಇದು 2 ಕೇಸ್ ಅದಾವ. ಇದೇ ಪ್ರಶ್ನೆಯನ್ನ ನಾವು ಈಕ್ವಲ್ ಆಗಿ ಕೊಡುವಂದಾಗ ಯಾವ ರೀತಿ ಮಾಡೋಣ ಅಂದ್ರ ಸೇಮ್ ಪ್ರಶ್ನೆ ಅದ. ಸೊ ಇಯರ್ ಎಂಡೆಡ್ 25,000 ಎಷ್ಟಿಗೆ ಕೊಡ್ತೀನಿ ಅಂತ ಹೇಳ್ಯಾರ. ಸೊ ಹಳೆ ರೇಷಿಯೋ ಏನದ ಅಂದ್ರ 3:2:1 ಅದ. ಸೊ ಎಷ್ಟಿಗೆ ಎಷ್ಟು ಕೊಡ್ತೀನಿ ಅಂದಾರ 25,000 ಕೊಡ್ತೀನಿ ಅಂದಾರ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದಾಗ ಇಬ್ರು ಹೆಂಗ್ ಕೊಡ್ಬೇಕಂದ್ರೆ ಈ ಕ್ವಶನ್ ಒಳಗ ಈಕ್ವಲ್ ಆಗಿ ಕೊಡ್ಬೇಕಂದ್ರೆ ಡಿಸೈಡ್ ಆಗ್ಯಾರ ನೋಡ್ರಿ. ಈ ಪದವನ್ನ ಮೆನ್ಷನ್ ಮಾಡ್ಯಾರ. ಹಿಂದಿನ ಪ್ರಶ್ನೆಯಲ್ಲಿ ಏನಿತ್ತಂದ್ರ ದೇ ವಿಲ್ ಪೇ ಗ್ಯಾರಂಟಿ ಅಂತ ಅಷ್ಟೇ ಇತ್ತು, ಹೆಂಗಂತ ಕೊಟ್ಟಿಲ್ಲ. ಹಂಗಾಗಿ ಇಲ್ಲಿ ನಾವೇನ್ ಮಾಡೋಣ ಅಂದ್ರ ಮೆನ್ಷನ್ ಮಾಡಿದಾರೆ, ಹೆಂಗ್ ಕೊಡ್ತಾರ ಅಂತ ಮೆನ್ಷನ್ ಮಾಡಿದಾರ ಅಂದ್ರ ಈಕ್ವಲಿ ಕೊಡ್ತಾನ ಅಂತ ಮೆನ್ಷನ್ ಮಾಡಿದಾರ. ಹಂಗಾಗಿ ನಾವು ಈಕ್ವಲ್ ಆಗಿ ಕೊಡೋಣ ಅಂತ. ಸೊ ಫಸ್ಟ್ ಆಫ್ ಆಲ್ ನೋಡಿ, ನಿಮ್ಗೆಲ್ಲರಿಗೂ ಗೊತ್ತದ, ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಏನೂ ಇಲ್ಲ. ಡೈರೆಕ್ಟ್ ನೆಟ್ ಪ್ರಾಫಿಟ್ ವಾಸ್ rupees 90,000 ಇದೆ ನೆಟ್ ಪ್ರಾಫಿಟ್. ನೆಕ್ಸ್ಟ್ ಟು ದರ್ಶನ್ ಕ್ಯಾಪಿಟಲ್ ಅಕೌಂಟ್, ಹಂಗಾಗಿ 90,000 ಇಂಟು 3/5 ಇದು 3/6 ಅಂದಾಗಿ 45,000 ಹೋಗಿರ್ತದೆ. ನೆಕ್ಸ್ಟ್ ಟು ನಾನು ಸ್ಪೀಡ್ ಮಾಡ್ತೀನಿ ನೋಡಿ, ಸೇಮ್ ಪ್ರಾಬ್ಲಮ್ ಅದ. ಸುದೀಪ್ ಕ್ಯಾಪಿಟಲ್ ಅಕೌಂಟ್, ಹಂಗಾಗಿ ಇವರಿಗೆ 94,000 ಇಂಟು ಎಷ್ಟು ಹೋಗ್ತದೆ 2/6 ಅಂದಾಗ 30,000 ಹೋಗಿರ್ತದೆ. ನೆಕ್ಸ್ಟ್ ಕೊನೆಯಲ್ಲಿ ಮೂರನೇದವ್ರು ಯಾರು ಅಂತ ಹೇಳಿದಾಗ ಯಶ್ ಕ್ಯಾಪಿಟಲ್ ಅಕೌಂಟ್ ಅಂದಾಗ ಇವ್ರಿಗೆ ಎಷ್ಟು ಹೋಗಿರ್ತದೆ ಅಂತ ಹೇಳಿದಾಗ 90,000 ಇಂಟು 1/6 ಅಂದಾಗ ಇವ್ರಿಗೆ ಎಷ್ಟು ಹೋಗಿರ್ತದೆ 15,000 ಹೋಗಿರ್ತದೆ. ಬರಬೇಕಾಗಿದೆ ಎಷ್ಟು ಯಶ್ ಅವರಿಗೆ ಇನ್ನೂ 10,000 ರೂಪಾಯಿ. ಈ ಪ್ರಶ್ನೆ ಪ್ರಕಾರ ನೋಡಿ, ಈ ಪ್ರಶ್ನೆ ಪ್ರಕಾರ ಬರಬೇಕಾಗಿದೆ ಇನ್ನೂ 10,000 ರೂಪಾಯಿ. ಈ 10,000 ರೂಪಾಯಿಯನ್ನ ದರ್ಶನ್ ಮತ್ತು ಸುದೀಪ್ ಹೆಂಗ್ ಕೊಡಬೇಕು, ಈಕ್ವಲ್ ಆಗಿ ಕೊಡ್ಬೇಕಾ. ಸೊ ಈಕ್ವಲ್ ಆಗಿ ಕೊಡ್ಬೇಕಂದ್ರ ಯಾವ ರೀತಿ ಈಕ್ವಲ್ ಆಗಿ ಕೊಡ್ತಾರ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡೋಣ. ಈಕ್ವಲ್ ಅಂದ್ರೆ ಇಲ್ಲಿ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ಈಕ್ವಲ್ ಅಂದ್ರ 10,000 ರೂಪಾಯಿದಾಗ 5,000 ರೂಪಾಯಿ ದರ್ಶನ್ ಕೊಡ್ತಾನ, 5,000 ರೂಪಾಯಿ ದರ್ಶನ್ ಕೊಟ್ರು, ಹಂಗಾಗಿ 40,000. ನೆಕ್ಸ್ಟ್ ಮುಂದೆ ಸುದೀಪ್ ಅವ್ರು ಎಷ್ಟು ಕೊಡಬೇಕು, ಈಕ್ವಲ್ ಅಂದಾಗ ಲೆಸ್ 5,000 ಇವರು ಕೂಡ ಕೊಡಬೇಕು. ಸೊ ಕೊಟ್ಟಾಗ ಇವರಿಗೆ ಎಷ್ಟು ಹೋಗ್ತದೆ, ಔಟರ್ ಕಾಲಮ್ 25,000 ಹೋಗ್ತದೆ. ಇವೆರಡನ್ನ ನಾವೇನ್ ಮಾಡ್ತೀವಿ, ಯಶ್ ಅವರಿಗೆ ಆಡ್ ಮಾಡ್ತೀವಿ. ಹೌದಾ, ಆಡ್ ಮಾಡ್ತೀವಿ. ಏನಂತೇಳಿ ಅಂದಾಗ ದರ್ಶನ್ ಕ್ಯಾಪಿಟಲ್ ಅಕೌಂಟ್, ಸುದೀಪ್ ಕ್ಯಾಪಿಟಲ್ ಅಕೌಂಟ್. ಸೊ ಹಂಗಾಗಿ 5,000, ನೆಕ್ಸ್ಟ್ 5,000, ಟೋಟಲ್ 25,000. ಸೊ ಇದನ್ನ ನಾವು ಟೋಟಲ್ ಮಾಡಿದಾಗ ಎಷ್ಟು ಬರ್ತದೆ ಅಂದ್ರೆ 90,000 ಅಂಡ್ 90,000 ಬರ್ತದೆ. ಓಕೆ, ಸೊ ಮುಂದಿನ ವಿಡಿಯೋ ಲೆಂತ್ ಆಗ್ತದೆ ಇದು. ಸೊ ನೆಕ್ಸ್ಟ್ ಇದೇ ಪ್ರಶ್ನೆಯನ್ನ ಇನ್ನೂ 2 ತರ ಕೇಳ್ತಾರೆ. ಹೌದಾ, ಇನ್ನೂ 2 ತರ ಕೇಳಿದಾಗ ಯಾವ ರೀತಿ ಮಾಡೋಣ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡಿ ಈ ಗ್ಯಾರಂಟಿ ಪ್ರಾಫಿಟ್ ಅನ್ನ ನಾವು ಓವರ್ ಮಾಡೋಣ. ಕೊನೆಯಲ್ಲಿ ಇನ್ನೊಂದು ವಿಡಿಯೋ ಆಗ್ತದೆ, ಏನಾಗ್ತದೆ ಅಂದಾಗ ಯಾವ್ಯಾವ ಇಂಪಾರ್ಟೆಂಟ್ ಯಾವ್ಯಾವ ಕೇಳ್ತಾವ ಅನ್ನೋದನ್ನ ನಾನು ಕೊನೆಯ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನಿಷ್ಟು ಉಳಿದ ಕಾನ್ಸೆಪ್ಟ್ಗಳನ್ನ ಡಿಸ್ಕಷನ್ ಮಾಡೋಣ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.